ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನಿ ಹ್ಯಾಪಿ ಲೈಫ್ ಕೋಚ್ JKN ಆಚಾರ್ಯ. ವೆಲ್ಕಮ್ ಟು ಮೈ ಚಾನಲ್. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಂ ವಿಶ್ವಶಕ್ತಿಮೇವ. ನನ್ನ ಎಲ್ಲ ಪ್ರೀತಿಯ ಭವಿಷ್ಯದ ಶ್ರೀಮಂತಿಕೆಯ ಸಾಧಕರಿಗೂ ನಮಸ್ಕಾರ. ಹಾಗೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ. ಹಾಗೆ ತಮ್ಮೆಲ್ಲರಲ್ಲೂ ಒಂದು ಮನವಿ ಏನೆಂದರೆ, ಕಾರಣಾಂತರದಿಂದ ನನ್ನ ಈಸಿ ಮನಿ ಅಟ್ರಾಕ್ಷನ್ 9 ಚಾನಲ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಹೊಸ ಒಂದು ಚಾನಲನ್ನು ಓಪನ್ ಮಾಡಿದ್ದೇನೆ, JKN ಮನಿ ಕ್ರಿಯೇಷನ್ 69. ಇನ್ನು ಮುಂದಿನ ಎಲ್ಲ ವಿಡಿಯೋಗಳು ಮತ್ತು ಸಕ್ಸಸ್ಗೆ ಬೇಕಾದಂಥ ಎಲ್ಲ ಟೆಕ್ನಿಕ್ಗಳು ಎಲ್ಲ ಈ ಒಂದು ಚಾನಲ್ ಮುಖಾಂತರ ನಾನು ಅಪ್ಲೋಡ್ ಮಾಡ್ತೇನೆ. ಹಾಗೆ ಇದೇ ಹೆಸರಿನ ಈ ಫೇಸ್ಬುಕ್ನಲ್ಲೂ ಕೂಡ ಚಾನಲ್ ಇದೆ. ಅಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು, ವಿಡಿಯೋಗಳನ್ನ ನೋಡ್ಬೋದು. ಹಾಗಾಗಿ ಇದೊಂದು ಮನವಿಯನ್ನು ನಿಮಗೆ ಹೇಳ್ತಾ, ಹಾಗೆ ಈ ಒಂದು ಟೈಟಲ್ ಹೇಳುವಂತೆ, ವಿಶ್ವದ ಅನಂತವಾದ ಸಂಪತ್ತು ನಮಗಾಗಿಯೇ ಇದೆ. ಇದನ್ನು ಎಷ್ಟು ಜನ ನೀವು ಟ್ರಸ್ಟ್ ಮಾಡ್ತೀರಾ ಅವ್ರಿಗೆ ಮಾತ್ರ ಈ ಒಂದು ಸಂಪತ್ತು ಸಿಗಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಹೌದು, ಇಡೀ ವಿಶ್ವದಲ್ಲಿ ಏನೆಲ್ಲ ಸಂಪತ್ತು ಭಗವಂತ ಈ ಒಂದು ಬ್ರಹ್ಮಾಂಡ ಸೃಷ್ಟಿ ಮಾಡಿದೆ, ಅದೆಲ್ಲವೂ ಕೂಡ ನಮಗಾಗಿ ಎನ್ನುವ ಫೀಲ್ ಯಾರಿಗಿರುತ್ತೆ ಅವರಿಗೆ ಖಂಡಿತ ಸಿಗುತ್ತೆ. ಇದನ್ನು ಯಾವ ರೀತಿ ಪಡೆಯೋದು? ಈ ಮಾತು ನಿಜನಾ? ಇದೆಲ್ಲವೂ ನಿಜನಾ? ತುಂಬ ಜನಕ್ಕೆ ವಿಡಿಯೋ ನೋಡ್ತಿದ್ರೆ ಆಶ್ಚರ್ಯನೂ ಕೂಡ ಆಗ್ಬೋದು ಸ್ನೇಹಿತರೆ. ಹೌದು, ಇದ್ರ ಬಗ್ಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ಇದೇ ಮೊದಲು ನನ್ನ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಖಂಡಿತ ಶೇರ್ ಮಾಡಿ ಸ್ನೇಹಿತರೆ. ಹಾಗಾಗಿ ನಾನು ಒಂದು ಉದಾಹರಣೆ ಮುಖಾಂತರ ನಾನು ಹೇಳ್ತಾ ಹೋಗ್ತೇನೆ, ಇದು ಹೇಗೆ ಸಾಧ್ಯ ಅಂಥೇಳಿ. ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅರ್ಥ ಮಾಡ್ಕೊಳ್ಳಿ. ನಮ್ಮನ್ನು ಕೇಳಿ ಈ ಪ್ರಪಂಚದಲ್ಲಿ ಫ್ಲೈಟ್ ಕಂಪ್ನಿ ಮಾಡ್ತಾಯಿದ್ದಾರೆ, ನಮ್ಮನ್ನು ಕೇಳಿ ದುಬೈನಲ್ಲಿ ಬುರ್ಜ್ ಖಲೀಫಾ ಕಟ್ಟಿದ್ರ, ನಮ್ಮನ್ನು ಕೇಳಿ ಒಡವೆಗಳನ್ನ ತಯಾರು ಮಾಡ್ತಿದ್ದಾರೆ, ನಮ್ಮನ್ನು ಕೇಳಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ತಿದ್ದಾರೆ, ನಮ್ಮನ್ನು ಕೇಳಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಓಪನ್ ಆಗ್ತಾಯಿದೆಯಾ. ಇದನ್ನು ಯಾಕಪ್ಪ ನಾನು ಹೇಳ್ತಿದ್ದೀನಿ ಅಂದರೆ, ಏನೆಲ್ಲ ತಯಾರು ಮಾಡ್ತಾಯಿದ್ದಾರೆ ಅದೆಲ್ಲ ಮಾನವ ಕುಲಕ್ಕೋಸ್ಕರ ತಯಾರು ಮಾಡ್ತಾ ಇರೋದು. ಅದೆಲ್ಲ ಎಲ್ಲಿಂದ ಬಂತು? ಎಲ್ಲವೂ ಕೂಡ ಯೂನಿವರ್ಸಿಂದನೇ ಬರೋದು. ಓಕೆನಾ? ಹಾಗಾಗಿ ಫ್ಲೈಟ್ ಕಂಪ್ನಿಗಳು ಯಾವ್ದಾದ್ರು ಖಾಲಿ ಇದೆಯಾ? ಎಲ್ಲ ನಡೀತಾ ಇದೆ. ಇದರ ಅರ್ಥ ಏನಪ್ಪ ಅಂದರೆ, ಈ ವಿಶ್ವದಲ್ಲಿ ಏನೆಲ್ಲ ಇದೆ, ಸೃಷ್ಟಿ ಆಗ್ತಾ ಇದೆ, ಅದೆಲ್ಲ ಕೂಡ ನಮಗಾಗಿ. ಈಗ ತುಂಬ ಜನ ಇನ್ನೂ ಫ್ಲೈಟನ್ನು ಹತ್ತಿಲ್ಲ. ಫ್ಲೈಟನ್ನು ಸೃಷ್ಟಿ ಮಾಡಿದ್ದೇನಕ್ಕೆ? ಮನುಷ್ಯ ತುಂಬ ವೇಗವಾಗಿ ಅವನು ತಲುಪುವಂಥ ಸ್ಥಳ ತಲುಪಲಿ, ಮತ್ತು ಬೇರೆ ಬೇರೆ ದೇಶಗಳಿಗೆ ಈಸಿಯಾಗಿ ಹೋಗಿ ಅಲ್ಲಿರುವುದನ್ನೆಲ್ಲ ಹೊಸ ಹೊಸತನವನ್ನು ನೋಡಿ ಎಂಜಾಯ್ ಮಾಡಿ ಸಂತೋಷ ಪಡಲಿ ಅಂತ. ಎಲ್ಲರೂ ಮಾಡ್ತಾಯಿದ್ದೀವಾ? ಮಾಡ್ತಾಯಿಲ್ಲ. ತುಂಬ ಜನ ಮಾಡ್ತಾಯಿದ್ದೀರಾ, ಸಂತೋಷ. ಹಾಗಾಗಿ ದೊಡ್ಡ ದೊಡ್ಡ ಹಡಗುಗಳು, ಕ್ರೂಸರ್ಸು, ಇದೆಲ್ಲ ಜನಗಳನ್ನ ನೀವು ಬರ್ತೀರಾ ಅಂತ ಕೇಳಿ ಮಾಡಿದಾರ? ಇಲ್ಲ, ಗೊತ್ತು ಇದೆಲ್ಲ ಮನುಷ್ಯ ಬಳಸ್ಕೋತಾನೆ ಅಂತೇಳಿ. ಇದನ್ನೆಲ್ಲ ನಾನು ಯಾಕೆ ಉದಾಹರಣೆ ಹೇಳ್ತೀನಿ ಅಂದರೆ, ಈ ಪ್ರಪಂಚದಲ್ಲಿ ಪ್ರತಿಯೊಂದು ಕಲೀಲಿಕ್ಕೆ ಒಂದು ಯೂನಿವರ್ಸಿಟಿ ಅಂತ ಇದೆ, ಸ್ಕೂಲ್ಗಳಂತ ಇದೆ, ಅದಕ್ಕೆ ಆದಂಥ ಗುರುಗಳಂತ ಇರ್ತಾರೆ, ಮತ್ತು ವಿದ್ಯೆ ಇದೆ. ಇದನ್ನೆಲ್ಲ ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂದರೆ, ಯಾವುದೇ ಒಂದರಲ್ಲಿ ನಾವು ಸಕ್ಸಸ್ ಆಗಬೇಕು ಅಂದರೆ, ಒಂದು ಡಿಗ್ರಿ ತಗೋಬೇಕು ಅಂದರೆ ಅದಕ್ಕೆ ಆದಂಥ ಎಜುಕೇಷನ್ ಇರುತ್ತೆ, ಗುರುಗಳಿರ್ತಾರೆ, ಮಾರ್ಗದರ್ಶನ ಇರುತ್ತೆ. ಒಂದು ಶಿಲ್ಪಕಲೆ ಕಲಿಬೇಕು ಅಂದರೆ ಅದಕ್ಕೆ ಆದಂಥ ಸಂಪ್ರದಾಯ ಗುರುಗಳಿರ್ತಾರೆ. ಪ್ರತಿಯೊಂದಕ್ಕೂ ಒಬ್ಬ ಸೈಂಟಿಸ್ಟ್ ಆಗಬೇಕಾ, ಅದಕ್ಕೇನೇನೋ ವಿಜ್ಞಾನಿಗಳು ಅದಕ್ಕೆ ಮಾರ್ಗದರ್ಶನ ಕೊಟ್ಟಿರ್ತಾರೆ, ಬುಕ್ಸ್ಗಳಿರ್ತದೆ. ಅದೇ ರೀತಿ ನೀವು ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ, ಪ್ರಪಂಚದಲ್ಲಿ ಈ ಎಲ್ಲ ಸಂಪತ್ತನ್ನು ಪಡೀಲಿಕ್ಕೂ ಕೂಡ ಬ್ರಹ್ಮಾಂಡದಲ್ಲಿ ಒಂದು ನಿಯಮ ಇದೆ. ಅದುವೇ ಯೂನಿವರ್ಸ್ ಲಾ.
ಆಕರ್ಷಣ ಸಿದ್ಧಾಂತ. ಸೊ ಈ ಆಕರ್ಷಣ ಸಿದ್ಧಾಂತ ಅಂದರೆ ಎಷ್ಟು ಸಂತೋಷ ಆಗುತ್ತೆ ನೋಡಿ ಹೆಸರು. ಸೊ ಆಕರ್ಷಣೆ ಅಂದ್ರೇನು? ಸೊ ನಾವು ಇಲ್ಲಿವರೆಗೂ ಮನುಷ್ಯನ ಮಧ್ಯೆ ಆಕರ್ಷಣೆ ಅಂದರೆ, ಯಾಕೆಂದರೆ ಅದು ಜೀವ ಇರೋ ವ್ಯಕ್ತಿ, ನಾವು ಜೀವ ಇರೋ ವ್ಯಕ್ತಿ ಆಕರ್ಷಣೆ ಕಡಿದೀವಿ. ತಪ್ಪು ಸ್ನೇಹಿತರೆ. ಪ್ರಪಂಚದಲ್ಲಿರುವ ಪ್ರತಿ ಕಲ್ಲು, ಮಣ್ಣು, ಲೋಹಗಳು, ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದಂಥ ಪವರ್ ಇರುತ್ತೆ. ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ನಾವು ಅದಕ್ಕೆ ಅಟ್ರಾಕ್ಷನ್ ಆಯ್ತೀವಿ. ಈಗ ಯಾವುದೋ ಒಂದು ಒಳ್ಳೆ ಪ್ಲೇಸ್ಗೆ ಹೋದರೆ ಎಷ್ಟು ಚೆನ್ನಾಗಿದೆ ಅಂತ ನಾವು ಅಟ್ರಾಕ್ಟ್ ಆಯ್ತೀವಿ. ತುಂಬ ಜನ ಕರ್ಕೊಂಡು ಹೋಗ್ತೀವಿ, ಮತ್ತೆ ಹೋಗಿ ನೋಡ್ತೀವಿ. ಒಂದು ದೇವ್ರು ನೋಡಿದಾಗ ಅಟ್ರಾಕ್ಟ್ ಆಯ್ತೀವಿ. ಒಂದು ಗಂಡು ಹೆಣ್ಣನ್ನು ನೋಡಿದಾಗ, ಹೆಣ್ಣು ಗಂಡು ನೋಡಿದಾಗ ಅಟ್ರಾಕ್ಟ್ ಆಯ್ತೀವಿ. ಪ್ರಕೃತಿಗೆ ಅಟ್ರಾಕ್ಟ್ ಆಯ್ತೀವಿ. ಸೊ ಎಲ್ಲವುಗಳಿಗಿಂತ ಪವರ್ಫುಲ್ ಫ್ರೀಕ್ವೆನ್ಸಿ ಈ ಹಣದಲ್ಲಿದೆ. ಪ್ರಪಂಚದಲ್ಲಿ ಅಲ್ಟಿಮೇಟ್ ಮತ್ತು ಎಲ್ಲ ಸಮಸ್ಯೆಗೂ ಸೊಲ್ಯೂಷನ್ ಈ ಹಣ, ದುಡ್ಡು. ಸೊ ಇಂಥ ಪವರ್ಫುಲ್ಲಾಗಿರುವಂಥ ಫ್ರೀಕ್ವೆನ್ಸಿಯನ್ನು ನಾವು ಇಷ್ಟಪಡ್ತಾ ಇದ್ದೀವಿ. ಸೊ ಆ ಒಂದು ಹಣ ನಮ್ಮನ್ನು ಇಷ್ಟಪಡಬೇಕು, ನಮ್ಮ ಕಡೆಗೆ ಹರಿದು ಬರಬೇಕು. ಸೊ ಇದುವೇ ಆಕರ್ಷಣಾ ಸಿದ್ಧಾಂತ. ಆ ರೀತಿ ಮಾಡ್ಕೋಬೇಕು. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ದೃಢವಾದಂಥ ಸಂಕಲ್ಪ, ಬದಲಾವಣೆ, ಮೊದಲನೇದಾಗಿ ನಂಬಿಕೆ ಬೇಕು. ಏಕೆಂದರೆ ಈ ಯೂನಿವರ್ಸ್ ಲಾನ ಬರೀ ನಮ್ಮ ಕರ್ನಾಟಕ, ನಮ್ಮ ಭಾರತ ದೇಶದಲ್ಲಿ ಮಾತ್ರ ಫಾಲೋ ಮಾಡ್ತಾ ಇದ್ದೀವ? ಸೊ ಖಂಡಿತ ಇಲ್ಲ ಸ್ನೇಹಿತರೆ. ಇಡೀ ಪ್ರಪಂಚದಲ್ಲಿ ನೂರಾರು ದೇಶಗಳಲ್ಲಿ ಇದನ್ನು ಫಾಲೋ ಮಾಡಿ ಸಕ್ಸಸ್ ಆಗ್ತಾಯಿದ್ದಾರೆ. ಅದಕ್ಕೆ ಆದಂಥ ಟೀಚಿಂಗ್ ಇದೆ, ಟ್ರೈನಿಂಗ್ಸ್ ಇದೆ. ಸೊ ಅದನ್ನೆಲ್ಲ ಕೆಲವನ್ನ ನಾವು ನೋಡಿರೋದ್ರಿಂದ ನಾವು ಇದನ್ನು ಧೈರ್ಯವಾಗಿ ನಮ್ಮ ಈ ಒಂದು ಚಾನಲ್ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಮೊದಲು ನಂಬಿಕೆ ಇಡೀ ವಿಶ್ವದಲ್ಲಿ ಏನೆಲ್ಲ ಸೃಷ್ಟಿಯಾಗಿದೆ ಅದು ನಮಗಾಗಿ ಆಗಿದೆ, ಅದು ನಾವು ಅನುಭವಿಸ್ಲಿಕ್ಕೆ ಆಗಿದೆ. ಸೊ ನಾವು ಅದಕ್ಕೆ ನಂಬಿಕೆ ಇಟ್ಟು ಹಣವನ್ನು ಚೆನ್ನಾಗಿ ಮಾಡೋದನ್ನು, ಒಳ್ಳೆಯ ದಾರಿನಲ್ಲಿ ಮಾಡೋದನ್ನು ಕಲಿಬೇಕು ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಈ ಒಂದು ಯೂನಿವರ್ಸ್ ಲಾ ಮೇಲೆ ನಂಬಿಕೆ ಇಡಿ. ಸೊ ಯಾರ್ಯಾರೆಲ್ಲ ಅಫರ್ಮೇಷನ್ಗಳನ್ನ ಮಾಡ್ತಾಯಿದ್ರೆ ಇನ್ನೂ ಸ್ಟ್ರಾಂಗ್ ಮಾಡಿ, ವಾಟರ್ ಟೆಕ್ನಿಕ್ ಮಾಡಿ, ಹಲವಾರು ಟೆಕ್ನಿಕ್ಗಳನ್ನು ನಾವು ಹೇಳ್ತಾ ಇರ್ತೀವಿ. ಪ್ರತಿಯೊಂದನ್ನು ಕೂಡ ಕಣ್ಮುಚ್ಚಿ ನಂಬಿಕೆಯಿಂದ ಫಾಲೋ ಮಾಡಿ. ಯಾಕೆಂದರೆ ನಮಗೆಲ್ಲ ಸಿಕ್ಕಿರುವಂಥ ಸಕ್ಸಸ್ಸು ನಿಮಗೂ ಸಿಗುತ್ತೆ ಅಂತ ನಾನು ಹೇಳಬಲ್ಲೆ. ಹಾಗಾದರೆ ಅದನ್ನೆಲ್ಲವನ್ನು ಪಡೀಲಿಕ್ಕೆ ನಮಗೆ ಸಾಧ್ಯ ಇದೆ ಅಲ್ವಾ ಅಂತ ಕೇಳಬೇಡಿ, ಖಂಡಿತ ಸಾಧ್ಯ ಇದೆ. ಈ ಒಂದು ಅದ್ಭುತವಾದ ಅಫರ್ಮೇಷನ್ ನಾನು ರೆಡಿ ಮಾಡಿದ್ದೇನೆ. ಇದನ್ನು ನಿಮಗೆ ಬೇಕಾದಾಗೆಲ್ಲ ಹೇಳಿ, ಮತ್ತು ಬೆಳಗ್ಗೆ ಹೇಳುವಾಗ ಕಣ್ಣು ಬಿಡೋಕ್ಕಿಂತ ಮುಂಚೆ ರಾತ್ರಿ ಆರಾಮಾಗಿ ನೀನು ಮಲಗ್ತಾ ಇದ್ದರೆ ಆ ಟೈಮಲ್ಲಿ ಹೇಳಿ. ತುಂಬ ಸಿಂಪಲ್ ಆಗಿದೆ ಮತ್ತು ತುಂಬ ಅದ್ಭುತವಾಗಿದೆ ಅಫರ್ಮೇಷನ್. ಈ ರೀತಿ ಇದೆ: ನಾನು ಜೀವನದಲ್ಲಿ ಬಯಸಿದ ಸಕಲ ಸಿರಿ ಸಂಪತ್ತು, ಹಣ, ಆಸ್ತಿ, ಐಶ್ವರ್ಯ, ಯಶಸ್ಸು, ಅಭಿವೃದ್ಧಿ, ಸಮೃದ್ಧಿಗಳನ್ನು ನನಗೆ ತುಂಬ ಶೀಘ್ರವಾಗಿ, ತುಂಬ ಸುಲಭವಾಗಿ ಕೊಟ್ಟಿದ್ದಕ್ಕೆ ವಿಶ್ವಶಕ್ತಿಗೆ ನನ್ನ ಕೋಟಿ ಕೋಟಿ ಕೃತಜ್ಞತೆಗಳು. ಸೊ ಈ ರೀತಿ ಹೇಳ್ತಾ ಹೋಗಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಯಾಕೆಂದರೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇಂಥ ಪಾಸಿಟಿವ್ ಥಾಟ್ಸು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆದರೆ ನಮ್ಮ ಹಳೆಯ ನಂಬಿಕೆಗಳು, ಹಳೆಯ ಬ್ಲ್ಯಾಕೇಜಸ್ ಎಲ್ಲ ಹೊರಗಡೆ ಹೋಗುತ್ತೆ. ಹೇಗೆ ದೇವರು ಇರೋ ಅಂಥ ಜಾಗದಲ್ಲಿ ದೆವ್ವ ಇರಲ್ಲ ಅಂತಾರಲ್ಲ, ಸೊ ಹಂಗೆ ನಮ್ಮಲ್ಲಿರೋಂಥ ಕೆಟ್ಟ ಯೋಚನೆಗಳು, ಕೆಟ್ಟ ನಂಬಿಕೆಗಳು, ಅಪನಂಬಿಕೆಗಳು, ಬ್ಲ್ಯಾಕೇಜಸ್ ಎಲ್ಲ ಹೊರಗಡೆ ಹೋಗುತ್ತೆ. ಸದಾಕಾಲ ನೀವು ಪಾಸಿಟಿವ್ ಥಿಂಕ್ ಮಾಡ್ತಾ ಇರಿ. ಸೊ ಸಕ್ಸಸ್ಸು ತುಂಬ ಬೇಗ ಸಿಗಲಿ ಅಂತ ನಾನು ಕೂಡ ಯೂನಿವರ್ಸ್ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಥ್ಯಾಂಕ್ ಯು ಆಲ್. ವಿಶ್ವಶಕ್ತಿಗೆ ನನ್ನ ಕೋಟಿ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್.